ಇವಾಗ ಒಂದು ವಿಡಿಯೋ ತೋರಿಸ್ತೀನಿ. ರೀಸೆಂಟ್ ಆಗಿ ಈ ಥರ್ಸ್ಡೇ ನಾವು ಎಕ್ಸ್ಪೈರಿ ಅವತ್ತಿನ ದಿವಸ ಆಪ್ಷನ್ಗೆ ಹೋಗಿ ಒಂದು ವಾಲ್ಯೂಮ್ ಬಂದು ಹೇಗೆ ಒಂದು ಮಾರ್ಕೆಟ್ನ ಕಂಟ್ರೋಲ್ ಆಗತ್ತೆ ಅನ್ನೋದನ್ನ ನಾನ್ ಮಾಡಿದೆ. ಸರಿ, ಅದಕ್ಕೆ ಇವರೇ ದೊಡ್ಡ ಇನ್ಸ್ಟಿಟ್ಯೂಷನ್ ಅಂತ ಅನ್ಕೊಂಬೇಡಿ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಎಲ್ಲ ಇಲ್ಲ. ಆದ್ರೆ ಪ್ರೊಫೆಷನಲ್ ಆಗಿ ಒಂದು ಇನ್ಸ್ಟಿಟ್ಯೂಷನ್ ಮಾಡೋದನ್ನ ಒಂದು ಚಿಕ್ಕ ಲೆವೆಲ್ ಅಲ್ಲಿ ನಾವು ಮಾಡಕ್ಕಾಗತ್ತೆ ಅಂತ ನಿಮಗೆ ತೋರಿಸಬಹುದು ಅಂತ ನಾನು ಮಾಡಿದೀನಿ. ಜಸ್ಟ್ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಇವಾಗ ಅದೇ ವಿಡಿಯೋನೇ ಇದು. ಅವತ್ತು ನಾನು ಮಾಡಿದ್ದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು. ಇವಾಗ ಏನು ಅಂತ ನೋಡಿದ್ರೆ, ಇದು ನಿಫ್ಟಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನಿಫ್ಟಿ 18,350 ಪುಟ್ ಆಪ್ಷನ್. ಓಕೆನಾ? 18,350 ಅವತ್ತು ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡಿದ್ರೆ 20K, ಆಲ್ಮೋಸ್ಟ್ 20,000 ಟ್ರೇಡ್ ಆಗ್ತಿರೋ ನಿಫ್ಟಿ ಬಂದು, ನಿಫ್ಟಿ ಅವತ್ತು ಎಷ್ಟು ಟ್ರೇಡ್ ಆಗ್ತಿತ್ತು ಅಂದ್ರೆ 20,000. ನಾನೇನ್ ಮಾಡ್ತೀನಿ, 18,350 ಹತ್ತತ್ರ 1,650 ಪಾಯಿಂಟ್ ಕೆಳಗಿರೋ ಪುಟ್ ಆಪ್ಷನ್ ತಗೊಂತೀನಿ. ಯಾಕೆಂದ್ರೆ ಅಲ್ಲೇ ನಿಮ್ಗೆ ಏನಿರಲ್ಲ, ದೊಡ್ಡ ದೊಡ್ಡ ಟ್ರೇಡರ್ಸ್ ಯಾರಿರಲ್ಲ, ವಾಲ್ಯೂಮ್ ಇರಲ್ಲ. ಇವಾಗ ಔಟ್ ಡೆಪ್ತ್ ಇದು 18,350 ಬಂದು ಡೆಪ್ತ್ ನೋಡುವಾಗ ಇಲ್ಲಿ ಏನಾಗ್ತಾ ಇದೆ, ಬಿಡ್ ಆಸ್ಕಿಂಗ್. ಇವಾಗ ಒಬ್ರು ಬಂದು 2.10ಕ್ಕೆ 50 ರೂಪಾಯಿ ಲಾಟ್ ಸೈಜ್. ಇವಾಗ 50 ಬಂದು ಒಂದು ಲಾಟ್ ಸೈಜು. ಒಬ್ರು ಬಂದು 2.10 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೈಯೆಸ್ಟ್ ಇನ್ನೊಬ್ರು ಏನ್ ಹೇಳ್ತಾ ಇದ್ದಾರೆ, 1.70ಕ್ಕಿಂತ ನಾನು ಜಾಸ್ತಿ ತಗೊಳಕ್ಕೆ ರೆಡಿ ಇಲ್ಲ. ಸೊ ಈ ಕಡೆ ಡಿಮ್ಯಾಂಡ್, ಈ ಕಡೆ ಸಪ್ಲೈ. ಒಬ್ರು ಏನ್ ಹೇಳ್ತಾ ಇದ್ದಾರೆ, ನಾನು 2.10 ಕೊಟ್ರೆ ನಾನು ಕೊಟ್ಬಿಡ್ತೀನಿ. ಇನ್ನೊಬ್ರು ಇಲ್ಲ ನಾನು 1.70 ಕೊಟ್ರೆ ಮಾತ್ರ ನಾನು ತಗೊಂತೀನಿ, ಇಲ್ಲಾಂದ್ರೆ ತಗೊಳಲ್ಲ. ಸೊ ಇಬ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇದು ಬಂದು LTP ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಕೊನೆಗೆ ಮಾರಿದ ಪ್ರೈಸ್ ಎಷ್ಟು ಅಂತ ನೋಡಿದ್ರೆ ₹1.65 ಕೊನೆಗೆ ಟ್ರಾನ್ಸಾಕ್ಷನ್ ನಡೆದಿದೆ. ಅಂಡ್ ಇಲ್ಲಿ ವಾಲ್ಯೂಮ್ ಇದೆಯಾ, ವಾಲ್ಯೂಮ್ ಬಂದು 4,250, ಓಪನ್ ಇಂಟ್ರೆಸ್ಟ್ ಬಂದು 3,500. ಆಲ್ ರೈಟ್. ಸೊ ಇದು 18,350. ಇವಾಗ ನಾನೇನ್ ಮಾಡ್ತೀನಿ ಅಂತ ಇದ್ರಲ್ಲಿ ನೋಡಿ. ಇವಾಗ ನಾವೇನ್ ಮಾಡ್ತೀವಿ, ವಾಲ್ಯೂಮೇ ಇಲ್ಲ, ಎಲ್ಲ 50. ಇವಾಗ ಪೂರ್ತಿ ಯೂನಿಟ್ ನೋಡಿ, 28,900 ಕ್ವಾಂಟಿಟಿ. ಅದು ಡಿವೈಡೆಡ್ ಬೈ 50 ಮಾಡಿದ್ರೆ ಇಲ್ಲಿ 15,450 ಇಷ್ಟೇ ಇರೋದು. ಪೂರ್ತಿ ಕ್ವಾಂಟಿಟಿ ಇರೋದೇ ಇಷ್ಟು. ಇದನ್ನ ಡಿವೈಡೆಡ್ ಬೈ 50 ಮಾಡಿದ್ರೆ ಎಷ್ಟು ಲಾಟ್ ಸೈಜ್ ಅಂತ ಬರುತ್ತೆ. ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಸೊ ಇಲ್ಲಿ ನೋಡಿದ್ರೆ ನಾನು ಇವಾಗ ಬೈ ಮಾಡ್ತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿ ಅಂದ್ರೆ 5,600 ಕ್ವಾಂಟಿಟಿ. ಐ ಆಮ್ ಗೋಯಿಂಗ್ ಟು ಬೈ 5,600 ಕ್ವಾಂಟಿಟಿ. ಓಕೆ, ಇವಾಗ ಇಲ್ಲಿ ನೋಡ್ತಾನೆ ಇರಿ. ಇವಾಗ ಏನಾಯ್ತು, 5,600 ಕ್ವಾಂಟಿಟಿ ನಾನು ಏನ್ ಮಾಡ್ತಾ ಇದ್ದೀನಿ, ಮಾರ್ಕೆಟ್ ಇವಾಗ ಇದ್ರಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಾನು ಪ್ರೈಸ್ ಇನ್ಮೇಲೆ ಹಾಕೋದು. ಇವಾಗ ಮಾರೋರು ಬಂದು ₹1.70 ಮಾರ್ತೀನಿ ಅಂತ ಹೇಳ್ತಿದ್ದಾರೆ. ಸಾರಿ, ತಗೊಳ್ಳೋರು. ಇನ್ನೊಬ್ರು ಬಂದು ₹2.10 ಕೊಟ್ರೆ ಮಾತ್ರ ನಾನು ತಗೊಂತೀನಿ ಅಂತ ಕೂತ್ಕೊಂಡಿದ್ದಾರೆ ಇನ್ನೊಬ್ರು. ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ಹೇಗೆ ಅಂದ್ರೆ, ಎಷ್ಟು ಕೊಟ್ರೆ ತಗೊಳಕ್ ರೆಡಿ ಆಗಿದ್ದೀನಿ ಅಂತ ನಾನು ಒಳಗ್ ಬರ್ತೀನಿ. ಇವಾಗ ಇವರಿಬ್ರಲ್ಲೂ ಒಂದು ಬಿಡ್ಡಿಂಗ್ ವಾರ್ ನಡೀತಾ ಇದೆ. 40 ಪೈಸಾ ಡಿಫ್ರೆನ್ಸ್ಗೆ ಇಬ್ರು ಬಾರ್ಗೇನ್ ಮಾಡ್ತಾ ಇದ್ದಾರೆ. ಇವಾಗ ಮಧ್ಯದಲ್ಲಿ ಒಬ್ಬ ಬಂದು ಒಳಗ್ ಬಂದು, ಏನಪ್ಪಾ 1.70 ಬೇಡ, ನಾನು 2,000 ರೂಪಾಯಿ ಕೊಡ್ತೀನಿ, ನನಗೆ ಕೊಡಿ ಅಂದ್ರೆ ಏನ್ ಮಾಡ್ತಾರೆ, ಜನರು ಎಲ್ಲಾರು ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. ಇವಾಗ ಅದೇ ನಾನು ಮಾಡೋದು ನೋಡಿ. ಇವಾಗ ನಾನೇನ್ ಮಾಡ್ತೀನಿ, ₹2.49 ಹತ್ತತ್ರ ಇಲ್ಲಿದೆ ನೋಡಿದ್ರ, ಈ ಪ್ರೈಸ್ ತಗೊಂತಾ ಇದ್ದೀನಿ. ಇವಾಗ ನಾನು ಏನ್ ಡಿಸೈಡ್ ಮಾಡಿದ್ದೀನಿ ಅಂದ್ರೆ, ಈ ಪ್ರೈಸ್ ಬಂದು ಈ 2.10, 2.20, 2.30, 2.45, 50, 1,100, 1,800 ಇದೆಲ್ಲ ಸೇರ್ಸಿದ್ರು ಎಷ್ಟು ಬರುತ್ತೆ, 5,600 ಕ್ವಾಂಟಿಟಿ ಬರುತ್ತೆ. ಇವಾಗ ಇಷ್ಟು ಜನದ್ದು ನಾನು ತಗೊಳಕ್ ರೆಡಿ ಆಗಿದ್ದೀನಿ. ₹2.45 ಕೊಟ್ಟು ಎಲ್ಲ ನನಗೆ ಬೇಕು, ನಾನು ಎಲ್ಲ ತಗೊಳಕ್ ರೆಡಿ ಆಗಿದ್ದೀನಿ ಅಂತ ಹೇಳಿ ನಾನು ಒಳಗ್ ಬರ್ತೀನಿ ಮಾರ್ಕೆಟ್ ಒಳಗೆ. ಅದಕ್ಕೆ ಮುಂಚೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಎಲ್ಲ ಹಾಗೆ ಸ್ಟಾಗ್ನೇಟ್ ಆಗಿದೆ. ನೀವು ಇಲ್ಲಿ ಪ್ರೈಸ್ ಕರೆಕ್ಟ್ ಆಗಿ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ. 1.65. ಇವಾಗ ನಾನು ಬೈ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಮಾತ್ರ ನೋಡಿ. ಕಾಣಿಸ್ತಿದ್ಯಾ? ಪ್ರೈಸು ಜಂಪ್ ಆಯ್ತಾ? ₹2.45. ಮತ್ತೆ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? 1 ಸೆಕೆಂಡ್. 165 ಇದ್ದಿದ್ದು ಬೈ ಹಾಕಿದ ತಕ್ಷಣ ನೆಕ್ಸ್ಟ್ ಮೂಮೆಂಟ್ ಎಷ್ಟಾಯ್ತು, ₹2.45 ಟ್ರಾನ್ಸಾಕ್ಷನ್ ಆಯ್ತು. ಅದಕ್ಕೆ ತಕ್ಷಣ ಏನಾಯ್ತು, ₹1.90 ಒಬ್ರು ಟ್ರಾನ್ಸಾಕ್ಷನ್ ಮಾಡಿದ್ರು ಕಮ್ಮಿ ರೇಟಿಗೆ. ಅದಕ್ಕೆ ಮಾರ್ಕೆಟ್ ಏನಾಯ್ತು, ಇವಾಗ ಜಂಪ್ ಆಯ್ತು, ಟ್ರೇಡ್ ಹಾಕಾಯ್ತು, ಟ್ರೇಡ್ ಎಕ್ಸಿಕ್ಯೂಟ್ ಆಯ್ತು. ನಮಗೇನಾಯ್ತು,
ಮಾರ್ಕೆಟ್ ಜಂಪ್ಡ್ ಫ್ರಮ್ 2 rupees to 2 rupees 45 ಪೈಸೆಗೆ ಒಂದು ಸ್ಪೈಕ್ ತಗೊಂತು. ಇವಾಗ ವಾಲ್ಯೂಮ್ ನೋಡಿ, ಇಲ್ಲಿ ಕೆಳಗೆ ವಾಲ್ಯೂಮ್ ಏನಾಯ್ತು? ಇಷ್ಟೊತ್ತು ಮಾರ್ಕೆಟ್ ಹೇಗಿತ್ತು? ಏನು ಟ್ರೇಡಿಂಗ್ ಇಲ್ಲದೆ ಸ್ಟಾಗ್ನೆಂಟ್ ಆಗಿತ್ತು. ಇವಾಗ ಒಂದು 5,000 ಕ್ವಾಂಟಿಟಿ ಹತ್ತತ್ರ ಎಷ್ಟಾಯ್ತು? ಒಂದು 100 ಲಾಟ್ ತಗೊಂಡಿದ ತಕ್ಷಣ ಕೆಳಗೆ ವಾಲ್ಯೂಮ್ ನೋಡಿ, ವಾಲ್ಯೂಮ್ ಬಾರ್ ಕಾಣಿಸ್ತಿದ್ಯಾ? ದೊಡ್ಡ ಬಾರ್ ಒಂದಿದ್ಯಾ, ವಾಲ್ಯೂಮ್ ಬಾರ್. ಇದು ಯಾರು ಮಾಡಿದ ಕೆಲಸ? ನಾವು ಮಾಡಿರೋ ಟ್ರೇಡ್ಸ್. ಇದು ಬಂದು ಯಾರು ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ಇವಾಗ ಅವರು ಕೊಟ್ಟಿರೋದು. ನೀವು ಯಾರು ಬೇಕಾದ್ರೂ ಏನ್ ಸ್ಟ್ರೈಕ್ ತಗೊಂಡು ಎಷ್ಟು ಬೇಕಾದ್ರೂ ನೀವು ಶೇರ್ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಇದೇ ಇನ್ಸ್ಟಿಟ್ಯೂಷನ್ಸ್ ಮಾಡೋದು. ಇದು ವಾಲ್ಯೂಮ್ಸ್ ಇರೋದ್ರಲ್ಲಿ ಕಮ್ಮಿ ಆಗಿರೋದು ನಾನು ಚಿಕ್ಕ ಬಜೆಟ್ ಅಲ್ಲಿ ಮಾಡಿ ತೋರಿಸಿದೆ. ಇವಾಗ ನನ್ನ ಹತ್ರ 100 ಕೋಟಿ ಇದೆ, 500 ಕೋಟಿ ಇದೆ ಅಂದ್ರೆ ಅವ್ರು ಇಷ್ಟಕ್ಕೆ ಮಾಡ್ಬೋದು. ಅವ್ರು ಹೇಳಿದ ರೇಟೆ, ಅವ್ರು ಎಷ್ಟು ಹೈಗೆ ಹೋಗ್ತಾರೋ ನಾವು ತಗೊಳಕ್ ರೆಡಿ ಆಗಿದ್ದೀನಿ. ಇವಾಗ ನೋಡಿ, ಇಲ್ಲಿ ಎಷ್ಟು ಜನ ಮಾರಕ್ ರೆಡಿ ಇದಾರೋ ಅಷ್ಟು ಜನಕ್ಕೂ ನಾನು ತಗೊಳಕ್ ರೆಡಿ ಆಗಿದ್ದೀನಿ ಅಂದ್ರೆ ಐ ಕ್ಯಾನ್ ಮೂವ್ ದ ಮಾರ್ಕೆಟ್. ನಾನು ಇವಾಗ ಇಷ್ಟು ದಿವಸ ಹೇಳಿದ್ದನ್ನ ನಿಮ್ಗೆ ಡೆಮೋ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ಅಷ್ಟರಲ್ಲೇ ಬಿಡಲ್ಲ, ಮತ್ತೆ ನಾವೇನ್ ಮಾಡ್ತೀವಿ? ಮತ್ತೆ ನಾವು ಐ ವಾಂಟ್ ಟು ಮೂವ್ ದ ಮಾರ್ಕೆಟ್. ಎಷ್ಟು ಟ್ರೇಡ್ ಆಗ್ತಿದೆ? 2 rupees 10 paisa. ವಾಲ್ಯೂಮ್ ಕಾಣಿಸ್ತಿದ್ಯಾ? ಓಕೆ ಓಕೆ, ನೌ ಅಗೇನ್ 5,600 ಕ್ವಾಂಟಿಟಿ. ಇವಾಗ ಎಷ್ಟು ಪ್ರೈಸು? 2 rupees 35 paisa. 2.35, 2.15ಕ್ಕೆ ಟ್ರೇಡ್ ಆಗ್ತಾ ಇದೆ. ನಾನು 2.35, 20 ಪೈಸಾ ಎಕ್ಸ್ಟ್ರಾ ಹಾಕಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಒಂದೊಂದಾಗಿ ತಗೊಬೋದು ಪ್ರೈಸ್ ಸ್ಲೋ ಆಗಿ, ಆದ್ರೆ ನಾನು ಒಟ್ಟಿಗೆ ಇರೋ ಎಲ್ಲದನ್ನು ನನಗೆ ಕೊಡು ಅಂತ 2.35 ಹಾಕಿ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ ಅಂತ ನೋಡಿ, ಕಾಣಿಸ್ತಿದ್ಯಾ? ಹಾಕಿದ ಕೂಡಲೇ ಏನಾಯ್ತು ನೋಡಿ, ಕ್ಯಾಂಡಲ್ ಕಾಣಿಸ್ತಿದ್ಯಾ? ಇವಾಗ ಏನಾಯ್ತು? ಬೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕ್ಯಾಂಡಲ್ ಸ್ಟಾರ್ಟೆಡ್ ಟು ಮೂವ್. ಇದು ಮೂವಿಂಗ್ ಜೊತೆಗೆ ಹಾಗೆ ಇಲ್ಲಿ ನೋಡಿ ಕೆಳಗೆ ವಾಲ್ಯೂಮ್ನ ವಾಲ್ಯೂಮ್ ಏನಾಯ್ತು? ಜಂಪ್ ಆಯ್ತು, ಕಾಣಿಸ್ತಿದ್ಯಾ? ಸೊ ಮಾರ್ಕೆಟ್ ಇಷ್ಟೊತ್ತು ಏನೂ ಇಲ್ಲದೆ ಹಾಗೆ ಸ್ಟಾಗ್ನೆಂಟ್ ಆಗಿದ್ದ ಮಾರ್ಕೆಟ್ ಇವಾಗ ಒಳಗೊಬ್ಬ ವ್ಯಕ್ತಿ ಬಂದು ಒಂದು 100 ಲಾಟ್ ನಾನು ಹೊಡೆದಿದ ತಕ್ಷಣ ಏನಾಯ್ತು? ವಾಲ್ಯೂಮ್ ಏನಾಯ್ತು? ಇಟ್ ಸ್ಟಾರ್ಟೆಡ್ ಟು ಶೂಟ್ ಅಪ್. ಅಂಡ್ ಅದೇ ತರ ಪ್ರೈಸ್ ಕೂಡ ಏನು ಇಲ್ದೇ ಇರೋ ಪ್ರೈಸ್ ನ ನಾನು ತಗೊಂಡೋಗಿ ಎಲ್ಲಿ ಬಿಟ್ಟೆ? ಹತ್ತತ್ರ 2.50 ಆ ಪ್ರೀಮಿಯಂ ನ ಜಾಸ್ತಿ ಮಾಡಾಯ್ತು. ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಸತ್ತೆ. ಮಾರ್ಕೆಟ್ ಇನ್ನೂ ತುಂಬಾ ಜನಕ್ಕೆ ಯಾಕೆ ಬೈ ಆಗ್ತಾ ಇದೆ, ಸೆಲ್ ಆಗ್ತಾ ಇದೆ ಅಂತ ಡೌಟ್ ಅಲ್ಲೇ ಇದ್ದೀರಾ. ಇದೇ ಮಾರ್ಕೆಟ್ ಬೈ ಸೆಲ್ ಆಗಕ್ಕೆ ರೀಸನ್ ಏನು ಅಂದ್ರೆ ಸಂಬಡಿ ಹ್ಯಾಸ್ ಟು ಬೈ. ಅದು ದೊಡ್ಡ ಲೆವೆಲ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಇಂದಾನೆ ಮಾರ್ಕೆಟ್ ನ ಮೂವ್ ಮಾಡಕ್ಕಾಗತ್ತೆ. ಇವಾಗ ನಾ ಇದನ್ನ ತಗೊಂಡೋಗಿ ನಿಫ್ಟಿ, ಬ್ಯಾಂಕ್ ನಿಫ್ಟಿಲಿ ಅರ್ಧ ಮನೇಲಿ ಮಾಡಕ್ಕಾಗತ್ತೆ ಅಂತ ಎಲ್ಲ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೇನಾಗುತ್ತೆ? ಅದಕ್ಕೊಂದು 10 ಲಕ್ಷ 20 ಲಕ್ಷ ಅಷ್ಟು ದೊಡ್ಡ ಫಂಡ್ಸ್ ಗೆ ದೊಡ್ಡ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ಮಾಡಕ್ಕಾಗತ್ತೆ. ನಮ್ ನಾರ್ಮಲ್ ಜನರ ಹತ್ರ ಮಾಡಕ್ಕಾಗಲ್ಲ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಹೋಗೋಣ, ಇನ್ನೊಂದು ಲೆವೆಲ್ ಮೇಲ್ ಹೋಗೋಣ. ಇವಾಗ ತಗೊಂಡ್ ಇಟ್ಕೊಂಡಿದ್ದೀನಲ್ಲ 11,000, ಹತ್ತತ್ರ ಒಂದು 200 ಲಾಟ್ ಇವಾಗ ಏನ್ ಮಾಡಾಯ್ತು? ನಿಫ್ಟಿನ ಪರ್ಚೇಸ್ ಮಾಡಾಯ್ತು. ಇವಾಗ ವಿ ಆರ್ ಗೋಯಿಂಗ್ ಟು ಸೆಲ್. ಎಷ್ಟು ಕ್ವಾಂಟಿಟಿ ನೋಡಿ, ಎಷ್ಟು? 11,200 ಕ್ವಾಂಟಿಟಿ, ಹತ್ತತ್ರ 200 ಲಾಟ್. ಇವಾಗ ನಾವೇನ್ ಮಾಡ್ತಾ ಇದೀವಿ? ಸೇಲ್ ಮಾಡ್ತಾ ಇದೀವಿ. ಇವಾಗ ಸೆಲ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇವಾಗ ಕರೆಂಟ್ ಪ್ರೈಸ್ ಎಷ್ಟು? 2 rupees 15 ಪೈಸಲ್ಲಿ ಟ್ರೇಡ್ ಆಗ್ತಿದೆ. ಇವಾಗ ನಾನು ಸಪ್ಲೈ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸ್ಟಾಪ್ ಲಾಸ್ ಹಂಟಿಂಗ್ ಮಾಡ್ತಿದೀವಿ. ಇವಾಗ ಕೆಳಗೆ ತಗೊಂಡ್ ಹೋಗ್ತೀನಿ ನಾನು. ಇವಾಗ ಮಾರ್ಕೆಟ್ 2 ರೂಪಾಯಿ 15 ಪೈಸಕ್ಕೆ ಹೋಗ್ತಾ ಇದೆ. ಇವಾಗ ಒಂದು ವಸ್ತು ಬೆಲೆ ಬಂದು 200 ರೂಪಾಯಿ ಅಂತ ಮಾರ್ತಿದ್ದಾರೆ ಮಾರ್ಕೆಟ್ ಅಲ್ಲಿ, ಮಾರ್ಕೆಟ್ ಪ್ರೈಸ್ ಅಲ್ಲಿ. ಇವಾಗ ನಾನು ಆಲ್ರೆಡಿ ತಗೊಂಡಿಟ್ಕೊಂಡಿದ್ದೀನಿ ಆ ವಸ್ತುನ. ಹತ್ತತ್ರ ನನ್ನ ಹತ್ರ 11,000 ಕ್ವಾಂಟಿಟಿ ಇದೆ. ನಾನೇನ್ ಮಾಡ್ತೀನಿ? 180 ರೂಪಾಯಿ ನಾನು ಮಾರ್ತೀನಿ ಅಂತ ಹೇಳಿದ್ರೆ ಇಲ್ಲೇನಾಗತ್ತೆ? ಮೇಜರ್ ಆಗಿ ಲಾಸ್ ಆಗತ್ತೆ. ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ? ಐ ಆಮ್ ಟ್ರೈಂಗ್ ಟು ಬ್ರೇಕ್ ದಿ ಪ್ರೈಸ್. ಯಾಕೆ? ಸಪ್ಲೈ ನ ಕ್ರಿಯೇಟ್ ಮಾಡಿ ಪ್ರೈಸ್ ನ ಕಮ್ಮಿ ಮಾಡಕ್ ಟ್ರೈ ಮಾಡ್ತೀನಿ. ಪ್ರೈಸ್ ಕಮ್ಮಿ ಆದ್ರೆ ಅವಾಗ ಮಾರ್ಕೆಟ್ ಕೆಳಗೆ ಬರುತ್ತೆ, ಅವಾಗ ಇನ್ನೂ ಲೋವರ್ ಪ್ರೈಸ್ ಅಲ್ಲಿ ತಗೊಬಹುದು. ಲಾಜಿಕ್ ಅರ್ಥ ಆಗ್ತಿದ್ಯಾ? ಇದೆಲ್ಲ ನಾನು ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಸೆಲ್ ಹೊಡಿತಾ ಮಾರ್ಕೆಟ್ಗೆ 185, 195. ಇವಾಗ ಪ್ರೈಸ್ ಏನಾಯ್ತು? 2.15 ಇದ್ದಿದ್ದ ಪ್ರೈಸು ವಿ ಮೇಡ್ ದ ಪ್ರೈಸ್ ಟು ಕಮ್ ಡೌನ್. ಅದು ಲೋ ಆದ್ಮೇಲೆ, ಹಿಟ್ ಆದ್ಮೇಲೆ, ಅದೇ ಮಾರ್ಕೆಟ್ ಅಲ್ಲಿ ಬಯರ್ಸ್ ಆರ್ ದೇರ್. ನಾನು ಒಂದೇ ಸಲ ಅದನ್ನ ಲೋ ಡೌನ್ ಮಾಡಿ ಏನಾಯ್ತು ನೋಡಿ. ಮತ್ತೆ ನಾನು ಸೆಲ್ ಮಾಡಿದ ತಕ್ಷಣ ಇವಾಗ ಕ್ಯಾಂಡಲ್ ಬಂತು. ಇವಾಗ ತುಂಬಾ ಜನ ಕೇಳ್ತಿರಲ್ಲ, ಸರ್ ಈ ಮಾರ್ಕೆಟ್ ಅಲ್ಲಿ ನಾನು ಹಾಕಿಟ್ಟಿರ್ತೀನಿ ಕರೆಕ್ಟ್ ಆಗಿ ಸ್ಟಾಪ್ ಲಾಸ್ ಹೊಡೆದು ಮತ್ತೆ ಕೆಳಗೆ ಬರುತ್ತೆ, ಮತ್ತೆ ಕೆಳಗೆ ಸ್ಟಾಪ್ ಹೊಡೆದು ಮೇಲೆ ಹೋಯ್ತು. ರೀಸನ್ ಏನು ಅಂತ ಗೊತ್ತಾಯ್ತಾ? ದೇರ್ ಇಸ್ ಅನ್ ಇನ್ಸ್ಟಿಟ್ಯೂಷನ್ ಸಮ್ವೇರ್ ಹೂ ಇಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್.
ಅವ್ರಿಗೆ ಗೊತ್ತು ಈ ಜಾಗದಲ್ಲಿ ಎಲ್ರು ರೆಸಿಸ್ಟ್ ಮಾಡ್ತಾರೆ ಅಂತ. ಇದ್ರ ಮೇಲೆ ಏನ್ ಮಾಡಿರ್ತಾರೆ, ಸ್ಟಾಪ್ ಲಾಸ್ ಹಾಕಿಟ್ಟಿರ್ತಾರೆ. ಸೊ ಈ ಜಾಗದಲ್ಲಿ ನಾನು ಟಚ್ ಮಾಡಿದ್ರೆ 2.50 ನನಗೆ ಏನ್ ಸಿಗತ್ತೆ, ಎಂಟ್ರಿ ಸಿಗತ್ತೆ. ಅವಾಗ ಅವ್ರ ಸ್ಟಾಪ್ ಲಾಸ್ ಎಲ್ಲ ನನಗೇನಾಗತ್ತೆ, ಅದು ಪ್ರಾಫಿಟ್. ಅರ್ಥ ಆಗ್ತಿದ್ಯಾ? ಲಾಜಿಕ್ ಅರ್ಥ ಆಯ್ತಾ? ಏನಂದ್ರೆ ಇದೆಲ್ಲ SL ಆರ್ಡರ್ಸ್. ಈ SL ಆರ್ಡರ್ಸ್ ಅಂದ್ರೆ ಇಲ್ಲಿ ಬೈ ಮಾಡೋರ್ಗೆ ಇದು ಎಕ್ಸಿಟ್ ಆರ್ಡರ್. ಸೊ ದಿಸ್ ಇಸ್ ಹೌ ಅನ್ ಇನ್ಸ್ಟಿಟ್ಯೂಷನ್ ಪ್ಲೇಸ್. ಆಲ್ ರೈಟ್, ಮತ್ತೆ ನಾನು ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಮತ್ತೆ ನಾವೇನ್ ಮಾಡ್ತಾ ಇದೀವಿ, ಬೈ ಮಾಡ್ತಾ ಇದೀವಿ. ಆದ್ರೆ ಈ ಸಲ 11,000 ಕ್ವಾಂಟಿಟಿ ಟಚ್ ಮಾಡ್ತಾ ಇದೀವಿ. ಹತ್ತತ್ರ 200-230 ಲಾಟ್ ನಿಫ್ಟಿ. ಪ್ರೈಸ್ ಎಷ್ಟು ಟ್ರೇಡ್ ಆಗ್ತಿದೆ, ₹2.15 ಟ್ರೇಡ್ ಆಗ್ತಾ ಇದೆ. ನಾನ್ ಯಾವ ಪ್ರೈಸ್ ಹೋಗ್ತೀನಿ, ₹2.50. ನಾನೇನ್ ಹೇಳ್ತೀನಿ, ₹2.10 ಹೋಗೋ ವಸ್ತುನ ನಾನು ₹2.5 ಕೊಡಕ್ ರೆಡಿ. ನೀವಿಲ್ಲಿ ಇರೋ ಎಲ್ರು ನನಗೆ ಅದು ಕೊಟ್ಬಿಟ್ಟು ನೀವು ಹೋಗಿ. ಇದೇ ಹೇಳಕ್ ಬರ್ತಿರೋದು. ಇವಾಗ ಮಾರ್ಕೆಟ್ ಅಲ್ಲಿ ಹೇಳ್ತಾರ, ಇಲ್ಲ ನನಗೆ ಕೊಟ್ಬಿಡಪ್ಪ, ನಾನು ಒಳ್ಳೆ ರೇಟಿಗೆ ನಾನು ಕೊಡ್ತೀನಿ, ಯಾಕಂದ್ರೆ ನನಗೆ ಗೊತ್ತಿದೆ ಫ್ಯೂಚರ್ ಅಲ್ಲಿ ಜಾಸ್ತಿ ಆಗುತ್ತೆ, ನಾನು ಇವಾಗಲೇ ತೊಗೊಂಡಿಟ್ಕೊಂತೀನಿ, ಪರವಾಗಿಲ್ಲ. ಸೊ ಇದೇ ಆ ವಿಷಯ. ಸೊ ಇವಾಗ ಏನಾಗುತ್ತೆ ಅಂತ ನೋಡಿ, ₹2.50 ಹಿಟ್ ಆಯ್ತಾ ಸ್ಪೈಕು. ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಆರ್ಡರ್. ಒಬ್ರು ಏನು ಯೋಚನೆ ಮಾಡಿರ್ತಾರೆ, ಈ ಜಾಗದಲ್ಲಿ ಸ್ಟಾಪ್ ಲಾಸ್ ಹಾಕಿಟ್ಕೊಳ್ಳೋಣ, ಏನೂ ಆಗಲ್ಲ ಅಂತ. ಹಿಟ್ ಆಗಿದ ತಕ್ಷಣ ಏನಾಯ್ತು, ಮಾರ್ಕೆಟ್ ಸ್ಪೈಕ್ ಕೊಡ್ತು, ಡೋಜಿ ಕ್ಯಾಂಡಲ್. ಇವಾಗ ನಾವೇನ್ ಮಾಡ್ತೀವಿ, ಇವಾಗ ನಾವು ತಗೊಂಡಿದ್ದನ್ನ now we are going to sell it off. 10,000 ಕ್ವಾಂಟಿಟಿ we are going to sell it off. 10,050 ಕ್ವಾಂಟಿಟಿ ಸೆಲ್ ಮಾಡ್ತಾ ಇದ್ದೀನಿ. ಇವಾಗ ಮಾರ್ಕೆಟ್ ಪ್ರೈಸ್ ಎಷ್ಟು, ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಜಾಸ್ತಿ ಆಗೋದು ಕಮ್ಮಿ ಆಗೋದೆಲ್ಲ ನೆಕ್ಸ್ಟ್. ಇವಾಗ ಮಾರ್ಕೆಟ್ ಅಲ್ಲಿ ಹೀಗೆ ಮೂವ್ ಆಗೋದು, ಒಬ್ರು ಏನು ಇಷ್ಟಪಟ್ಟರು ಮಾರ್ಕೆಟ್ ನ ಏರಿಸಬಹುದು, ಅದೇ ತರ ಇಳಿಸಬಹುದು ಅಂತ. ಇಟ್ಸ್ ಆಲ್ ಅಬೌಟ್ ದ ಮನಿ ಅಂಡ್ ಹೂ ಹ್ಯಾಸ್ ದ ಮನಿ. ಯಾರು ಇನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲಿ ಇಟ್ಟಿರ್ತಾರೋ ದೇ ಕ್ಯಾನ್ ಮೂವ್ ದ ಮಾರ್ಕೆಟ್ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಹಿಟ್ ಆಗತ್ತೆ ಸೆಲ್. ಪ್ರೈಸ್ 2.20. ನಾನು ಆ ಪ್ರೈಸ್ ನ ಹೊಡಿತೀನಿ. ಅರ್ಥ ಆಗ್ತಿದ್ಯಾ? ಐ ಆಮ್ ಟ್ರೈಂಗ್ ಟು ಬ್ರೇಕ್ ದ ಪ್ರೈಸ್. ಇವಾಗ ನಾನು ಬೈ ಮಾಡ್ತಾನೆ ಇದ್ರೆ ಏನಾಗುತ್ತೆ, ನಾನು ಬೇಕಂದ್ರೆ ನೋಡಿ ₹3 ಇದೆ ನೋಡಿ ಹೈ ಪ್ರೈಸ್, ಇದಕ್ಕೂ ನಾನು ಚೇಂಜ್ ಮಾಡಬಹುದು. ನಾನು ಇನ್ನೊಂದು 20,000 30,000 ಕ್ವಾಂಟಿಟಿ ತಗೊಂಡು ಹೋದ್ರೆ ಇಟ್ ವುಡ್ ಹ್ಯಾವ್ ಗಾನ್ ಟು ₹300 ₹400. ಇದನ್ನ ತಗೊಂಡು ಹೋಗೋದೇ ನನ್ನ ಕೆಲಸ. ಒಂದು ಇನ್ಸ್ಟಿಟ್ಯೂಷನ್ ಕೆಲಸ ಏನು ಅಂದ್ರೆ ಅದಕ್ಕೆ ಎಷ್ಟಕ್ಕೆ ಏರ್ಸೋದೇ ಅವ್ರ ಕೆಲಸ. ಏರ್ಸಿದ್ಮೇಲೆ ಜನರು ನೋಡ್ಕೊಂತಾರೆ. ಕ್ರೌಡ್ ಪುಲ್ಲಿಂಗ್, ದ ಫಸ್ಟ್ ಥಿಂಗ್ ಇಸ್ ಕ್ರೌಡ್ ಪುಲ್ಲಿಂಗ್. ಇನ್ಸ್ಟಿಟ್ಯೂಷನ್ ಏನ್ ಮಾಡತ್ತೆ ಅಂದ್ರೆ ಅಕ್ಯುಮುಲೇಷನ್ ಫೇಸ್ ಮಾಡೋದೇ ಅವ್ರ ಕೆಲಸ. ಇನ್ ಕೇಸ್ ಅಕ್ಯುಮುಲೇಷನ್ ಮುಗಿಸಿ ಪ್ರೈಸ್ ಏರ್ಸಿದ್ರು ಅಂದ್ರೆ ಈ ಅಕ್ಯುಮುಲೇಷನ್ ಫೇಸ್ ಇದೆ ಅಲ್ವಾ, ಇದನ್ನ ಕ್ರಿಯೇಟ್ ಮಾಡೋದೇ ಮಾರ್ಕೆಟ್. ಈ ಅಕ್ಯುಮುಲೇಷನ್ ಇಂದ ಇಲ್ಲಿವರೆಗೂ ತಗೊಂಡೋದ್ರು ಅಂದ್ರೆ ಅದಾದ್ಮೇಲೆ ಪ್ರೊಫೆಷನಲ್ಸ್ ಮತ್ತೆ ಇಲ್ಲಿಂದ ರಿಟೇಲ್ ಟ್ರೇಡರ್ಸ್ ಅದನ್ನ ಮಾರ್ಕೆಟ್ ನ ತಗೊಂಡೋಗ್ತಾರೆ. ಈ ಸ್ಟ್ರೈಕ್ ನ ತಗೊಂಡೋಗೋದು ಮಾತ್ರ ಇನ್ಸ್ಟಿಟ್ಯೂಷನ್ ಕೆಲಸ. ನಾವು ಅಷ್ಟೇ ಮಾಡೋದು. ಇವಾಗ ಏನ್ ಮಾಡ್ತಾ ಇದೀವಿ, 10,000 ಕ್ವಾಂಟಿಟಿ ನಾನು ಒಂದು ಕಮ್ಮಿ ಪ್ರೈಸ್ಗೆ ಮಾರ್ತಾ ಇದ್ದೀನಿ. ಐ ಆಮ್ ಕ್ರಿಯೇಟಿಂಗ್ ಅ ಸಪ್ಲೈ ಫಾರ್ ದಿ ಮಾರ್ಕೆಟ್. ಅವಾಗ ಏನಾಗುತ್ತೆ ಅಂತ ನೋಡಿ. ಕ್ಯಾಂಡಲ್ ನೋಡ್ಕೊಳ್ಳಿ. ಹಿಟ್ ಆಗಿದ ತಕ್ಷಣ ಏನಾಯ್ತು, ಹಿಟ್ ಆಯ್ತಾ, ವಾಲ್ಯೂಮ್ ಜಾಸ್ತಿ ಆಯ್ತಾ, ವಾಲ್ಯೂಮ್ ಜಾಸ್ತಿ ಆಗಿ ಮತ್ತೆ ಕಮ್ಮಿ ಆಯ್ತು. ಇವಾಗ ಮಾರ್ಕೆಟ್ ಏನಾಯ್ತು, ಇಟ್ ಸ್ಟಾರ್ಟೆಡ್ ಟು ಗೆಟ್ ಮ್ಯಾನಿಪುಲೇಟೆಡ್. ಓಕೆ, ಇವಾಗ ಇದೇ ನಾನು ಹೇಳಕ್ ಬಂದೆ. ಏನಂದ್ರೆ ಈ 4 ಕ್ಯಾಂಡಲ್ ಕೂಡ ನನ್ ಕ್ಯಾಂಡಲ್, ಕರೆಕ್ಟಾ? ಯಾಕೆ, ನಾನು ಹತ್ತತ್ರ ಇವಾಗ ವಾಲ್ಯೂಮ್ ನೋಡುವಾಗ 4,000 ಇತ್ತು, ಆದ್ರೆ ಇವಾಗ ಎಷ್ಟಿದೆ ಅಂತ ನೋಡಿದ್ರೆ 65,000 ವಾಲ್ಯೂಮ್ ಇದೆ. ನೋಡಿ ವಿಡಿಯೋ ಬಿಗಿನಿಂಗ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ವಾಲ್ಯೂಮ್ ಎಷ್ಟಿತ್ತು, 4,250. 4,000 ವಾಲ್ಯೂಮು ಇವಾಗ ನಾವು ಮಾಡಿದ್ಮೇಲೆ, ನಾವು ಸ್ವಲ್ಪ ಮುಂದೆ ತಗೊಂಡು ಹೋದ್ಮೇಲೆ 65,000 ವಾಲ್ಯೂಮ್ ಆಯ್ತು. ಕಾಣಿಸ್ತಿದ್ಯಾ? ಅರೆ ನಾವು ಮಾಡಿದೆಷ್ಟು, ಬರೀ 5,000, ಒಂದು 10,000, ಒಂದು 11,000, ಮತ್ತೆ ಒಂದು 12,000. ಹತ್ತತ್ರ ಒಂದು 30,000 ಏರ್ಸಿದ್ವಿ. ಒಂದು 30,000 ಅಷ್ಟು ವಾಲ್ಯೂಮ್ ಕೊಟ್ವಿ. ಅವಾಗ ಒಂದು 300 ಲಾಟ್ ಅಷ್ಟು ಟ್ರೇಡ್ ಮಾಡಿದೆ. 300 ಲಾಟಿಗೆ ಏನಾಯ್ತು, ಒಂದು 30-35, ಒಂದು 40,000 ಬಂದಿರಬೇಕು. ಅದೇ ಒಂದು 20,000 ಏನಾಯ್ತು, ಎಕ್ಸ್ಟ್ರಾ ಆಯ್ತು. ಯಾಕೆಂದ್ರೆ ಈ ಜಾಗದಲ್ಲೇ ನಿಮ್ಗೆ ಏನಾಗುತ್ತೆ ಅಂತ ನೋಡಿದ್ರೆ ಈ ಆಲ್ಗೋ ಟ್ರೇಡಿಂಗ್ ಒಳಗೆ ಬರುತ್ತೆ. ಈ ಆಲ್ಗೋಸ್ ಎಲ್ಲ ಆಲ್ರೆಡಿ ಪ್ರೋಗ್ರಾಮ್ ಮಾಡಿಟ್ಟಿರ್ತಾರೆ. ಎಲ್ಲೆಲ್ಲಿ ಹೈ ವಾಲ್ಯೂಮ್ ನಡೆಯುತ್ತೋ ಅಲ್ಲೆಲ್ಲ ಈ ಆಲ್ಗೋಸ್ ಬಂದು ಟ್ರೇಡ್ ಮಾಡುತ್ತೆ. ಸೊ ಇದರಲ್ಲಿ ನಾವು ಜಸ್ಟ್ ಟ್ರೇಡ್ ಜಾಸ್ತಿ ಮಾಡಿದ ತಕ್ಷಣ ಆಲ್ಗೋಸ್ ಬಂದು ಏನಾಯ್ತು, ಟ್ರೇಡ್ಸ್ ನ ಬೂಸ್ಟ್ ಮಾಡಕ್ ಶುರು ಮಾಡ್ಬಿಡುತ್ತೆ. ನೀವು ಯೋಚನೆ ಮಾಡಿ ನೋಡಿ, ಹತ್ತತ್ರ 1200 ಪಾಯಿಂಟ್ಸ್, ಹತ್ತತ್ರ ಟೈಮ್ ಬೇರೆ 2-2.5 ಗಂಟೆ ಆಗ್ತಾ ಇದೆ. ಎಕ್ಸ್ಪೈರಿಗೆ ಇನ್ನು ಹಾಫ್ ಅನ್ ಅವರ್ ಮಾತ್ರ ಇದೆ. ಆದ್ರೆ ಇಲ್ಲಿ ಕೂತ್ಕೊಂಡು ನಮ್ಮ ಕೈಲಿ ಏನ್ ಮಾಡಕ್ ಆಗ್ತಾ ಇದೆ, ಮಾರ್ಕೆಟ್ ನ ಮೂವ್ ಮಾಡಕ್ ಆಗ್ತಾ ಇದೆ. ₹2 ಒಬ್ರು ತಗೊಂಡು ಈ ತರ ತುಂಬಾ ಜನ ಏಮಾರಿಸ್ತಿರ್ತಾರೆ. ಇವಾಗ ಅರ್ಥ ಆಯ್ತಾ? ಇವಾಗ ಏನು ಇಲ್ಲದೆ ಡಮ್ಮಿ ಸ್ಟಾಕ್ಸ್ ನ ಏನ್ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ, ಜಾಕ್ ಪಾಟ್ ಕಾಲ್ಸ್ ಇದೆ,
ಇದು ತಗೊಳ್ಳಿ, ಇದು ಇಷ್ಟು ದೂರ ಹೋಗುತ್ತೆ. ಇದು ಹೇಗೆ ಅಂದ್ರೆ ಇವರು ಲೋ ಪ್ರೈಸ್ಗೆ ತಗೊಂಡಿಟ್ಕೊಂಡು ಆಮೇಲೆ ಅದನ್ನ ಏರ್ಸಕ್ ಶುರು ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡಿ. ಅದಾದ್ಮೇಲೆ ಅದು ನಿಮ್ ತಲೆ ಮೇಲೆ ಕಟ್ತಾರೆ. ಇದು ಜಾಕ್ ಪಾಟ್ ಕಾಲು, ಮೇಲ್ ಹೋಗಿದೆ ಕೆಳಗ್ ಬಂದಿದೆ, ಯಾಕೆಂದ್ರೆ ಅವರು ಎಲ್ಲ ತಗೊಂಡಿಟ್ಕೊಂಡು ನಿಮ್ ತಲೆ ಮೇಲೆ ಕಟ್ತಾರೆ. ವಾಲ್ಯೂಮ್ ಇಲ್ದೇ ಇರೋ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಬೇಡಿ. ಇವಾಗ ನಾವು ಇದೆಲ್ಲ ಮಾಡಿರೋದು ವಾಲ್ಯೂಮ್ ಇಲ್ದೇ ಇರೋ ಪ್ರೀಮಿಯಂ ಅಲ್ಲಿ. ವಾಲ್ಯೂಮ್ ಇರೋ ಪ್ರೀಮಿಯಂ ನಮ್ ಕೈಲಿ ಮಾಡಕ್ಕಾಗಲ್ಲ. ಇವಾಗ ಇದರಲ್ಲಿ ಈ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಕಳಿಸಿ ಈ ಸ್ಟಾಕ್ ನ ತಗೊಳ್ಳಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರಲ್ಲ, ಈ ಸ್ಕ್ಯಾಮ್ಸ್, ಅವರೆಲ್ಲ ITC ಹೇಳಲ್ಲ, HDFC ಹೇಳಲ್ಲ. ಯಾವ್ದನ ಒಂದು ಗೊತ್ತಿಲ್ಲದೆ ಇರೋ ಕಂಪನಿ ಇರುತ್ತೆ ನೋಡಿ, ಅದಕ್ಕೆ ಮಾತ್ರ ಹೇಳ್ತಾರೆ. ಯಾಕೆಂದ್ರೆ ದೇ ಕ್ಯಾನ್ ಮ್ಯಾನಿಪುಲೇಟ್, ಪ್ಲಸ್ ದೇರ್ ಇಸ್ ನೋ ವಾಲ್ಯೂಮ್. ಸೊ ನೆಕ್ಸ್ಟ್ ಟೈಮ್ ನೀವು ಟ್ರೇಡ್ ಮಾಡ್ತೀರಾ ಅಂದ್ರೆ ಆದಷ್ಟು ವಾಲ್ಯೂಮ್ ಇರೋ ಸ್ಟಾಕ್ ಇಲ್ಲ ಆಪ್ಷನ್ ಇರೋ ಸ್ಟಾಕ್, ಅವಾಗ ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ. ಆ ಮ್ಯಾನಿಪುಲೇಷನ್ ಅನ್ನೋದು ಇಟ್ ಇಸ್ ನಾಟ್ ಮ್ಯಾನಿಪುಲೇಷನ್, ದಟ್ ಇಸ್ ಬಿಗ್ ಇನ್ಸ್ಟಿಟ್ಯೂಷನ್. ಲೀಗಲ್ ಆಗಿ ಅವರು ಬೈ ಮಾಡೋ ಸೆಲ್ ಮಾಡೋದನ್ನು ದೇ ಹ್ಯಾವ್ ಅ ಸಿಸ್ಟಮ್. ಸಿಸ್ಟಮ್ಯಾಟಿಕ್ ಪ್ಲಾನ್ ಇಂದ ಮಾಡೋದಕ್ಕೂ ಈ ಸ್ಕ್ಯಾಮರ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಸ್ಕ್ಯಾಮರ್ಸ್ ಹತ್ರ ಸಿಕ್ಕಾಕೊಂಡು ಏನ್ ಮಾಡಬೇಡಿ. ಸೊ ಈ ಪೂರ್ತಿ ವಾಲ್ಯೂಮ್ ಯಾರು ಮಾಡಿದ್ದು? ನಾವು ಬೈ ಮಾಡಿದ್ದು. ಇವಾಗ ನನ್ನ ಇಂಟೆನ್ಷನ್ ಇದನ್ನ ಜಾಸ್ತಿ ಏರಿಸಬೇಕು ಅಂತಲ್ಲ, ಇಲ್ವಲ್ಲ, ಜಸ್ಟ್ ಆ ಜಾಗದಲ್ಲಿ ವಾಲ್ಯೂಮ್ ನ ತಗೊಂಡ್ಬರ್ಬೇಕು. ಇವಾಗ ನಾ ವಾಲ್ಯೂಮ್ ತಂದ್ಬಿಟ್ನಾ, ಇವಾಗ 65,000 ವಾಲ್ಯೂಮ್ ಬಂತು. 4,000 ಇದ್ದಿದ್ ವಾಲ್ಯೂಮ್ ನಾನು 65,000 ತಂದಾಯ್ತು. ಇವಾಗ ಅಷ್ಟೇ, ನಾವು ಆರ್ಡರ್ ಹಾಕಾಯ್ತು, 2 ಆರ್ಡರ್ ಹಾಕಾಯ್ತು, ಇದೆಲ್ಲ ನಾವು ಮಾಡಿದ ಕೆಲಸ. ಓಕೆನಾ, ಅರ್ಥ ಆಯ್ತಾ? ಮಾರ್ಕೆಟ್ ಅಲ್ಲಿ ಇದಾದ್ಮೇಲೆ ಕ್ಲೋಸಿಂಗ್ ಅಲ್ಲಿ ಏನಾಯ್ತು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಅವತ್ತು ಕ್ಲೋಸಿಂಗ್ ಅಲ್ಲಿ ಏನಾಯ್ತು ಅಂತ ನೋಡಿದ್ರೆ ಇದು ನಾವು ಮಾಡಿದ ವಾಲ್ಯೂಮ್ 10,000 ಕ್ವಾಂಟಿಟಿ ನಾವು ಹೊಡೆದ್ವಲ್ಲ, ಹಿಟ್ ಆಗಿ 65,000 ಕ್ವಾಂಟಿಟಿ ಇದುವರೆಗೂನೇ ನಾವು ಮಾಡಿದ್ದು. ಇದಾದ್ಮೇಲೆ ಏನಾಯ್ತು, ಜನರು ಮಾಡಕ್ ಶುರು ಮಾಡಿದ್ರು. ಯಾಕಂದ್ರೆ ಸಂಬಡಿ ಈಸ್ ಟ್ರೇಡಿಂಗ್ ಸಮ್ವೇರ್, ಯಾರೋ ಒಂದು ದೊಡ್ಡ ವ್ಯಕ್ತಿ ಒಳಗೆ ಬಂದು ಟ್ರೇಡ್ ಮಾಡಿ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡೆ. ಆಲ್ಗೋಸ್ ಎಲ್ಲ ಸೇರ್ಕೊಂಡು ಏನಾಯ್ತು, ಮಾರ್ಕೆಟ್ ಹತ್ತತ್ರ 2.90 ಹೋಗಿ ಮಾರ್ಕೆಟ್ ಹಿಟ್ ಆಗಿದೆ. ಕಾಣಿಸ್ತಿದ್ಯಾ? ಇದಾದ್ಮೇಲೆ ನಾನು ಆಚೆ ಬಂದ್ಬಿಟ್ಟೆ. ಇದು ಮಾಡಿರೋ ರೀಸನೇ ನಾನು ನಿಮ್ಗೆ ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ನೀವು ಅರ್ಥ ಮಾಡ್ಕೊಬೇಕಂತ. ಇವಾಗ ವಾಲ್ಯೂಮ್ ಎಷ್ಟು ಜಾಸ್ತಿ ಆಯ್ತು ಅಂತ ನೋಡಿದ್ರೆ, ಅವತ್ತು ಕ್ಲೋಸಿಂಗ್ ಅಲ್ಲಿ ವಾಲ್ಯೂಮ್ ಎಷ್ಟು ಅಂತ ನೋಡಿದ್ರೆ 1.25 lakhs. ನಾನು ಕ್ಲೋಸ್ ಮಾಡಿದ ಜಾಗದಲ್ಲಿ ವಾಲ್ಯೂಮ್ ಎಷ್ಟಿತ್ತು ಅಂದ್ರೆ 65,000. ಆದ್ರೆ ಕ್ಲೋಸಿಂಗ್ ಈ ಟೈಮ್ ಅಲ್ಲಿ 1.25 lakhs. ಈ ಸ್ಟ್ರೈಕ್ ಅಲ್ಲಿ ಮಾತ್ರ ಈ ವಾಲ್ಯೂಮ್ ಬಂದಿದ್ದ ರೀಸನ್ ಏನು ಅಂದ್ರೆ, ಇಲ್ಲಿ ಟ್ರಿಗರ್ ಮಾಡ್ಬಿಟ್ಟಿದ್, ಸ್ಟಾರ್ಟಿಂಗ್ ಅಲ್ಲಿ ಮಾಡಿ ಟ್ರಿಗರ್. ಇವಾಗ ವಾಲ್ಯೂಮ್ ಹೇಗೆ ವರ್ಕ್ ಆಗ್ತಿದೆ ಅಂತ ಅರ್ಥ ಆಗ್ತಿದ್ಯಾ? ಸೊ ಈ ವಾಲ್ಯೂಮ್ ನ ಬೇಸ್ ಮಾಡಿ ಓಕೆ ಇಲ್ಲೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ರು ಅಂತ ಇನ್ಮೇಲೆ ಹಿಂಗೆ ಅನ್ಕೊಂಡು ಒಳಗೋಗಿದ್ರೆ ಏನಾಗ್ತಿತ್ತು, ನಮ್ಗೆ ಇಂಟೆನ್ಷನ್ ಇಲ್ಲ, ನಾವು ಸುಮ್ಮನೆ ಬಂದಿದ್ದು. 100 ಲಾಟ್ ಹಿಟ್ ಮಾಡೋದು ಕಾಮನ್, ಯಾರು ಬೇಕಾದ್ರೆ 100 ಲಾಟ್ ಹಿಟ್ ಮಾಡಬಹುದು. ಚಿಕ್ಕ ಪ್ರೀಮಿಯಂ ಅಷ್ಟೇ, 5,000 ಬರುತ್ತೆ ಅಷ್ಟೇ. ನಿಮಗೆ ಟ್ರೈ ಮಾಡಿ ನೋಡಿ, ಹಳೆ ಸ್ಟ್ರೈಕ್, ದೂರ ಇರೋ ಸ್ಟ್ರೈಕ್ ಟ್ರೈ ಮಾಡಿ ನೋಡಿದ್ರೆ ನಿಮಗೂ ಅದೊಂದು ವಿಷಯಗಳು ಅರ್ಥ ಆಗತ್ತೆ, ಹೇಗೆ ಮಾರ್ಕೆಟ್ ವರ್ಕ್ ಆಗತ್ತೆ ಅಂತ. ನಿಮ್ಗೆ ಅರ್ಥ ಆಯ್ತಾ ಇವಾಗ? ಅದಾದ್ಮೇಲೆ ಏನಾಯ್ತು, ಪೀಪಲ್ ಸ್ಟಾರ್ಟೆಡ್ ಟು ಬೈ. ಸೊ ಫಸ್ಟ್ ಈ ಅಕ್ಯುಮುಲೇಷನ್ ಫೇಸ್ ಇಂದ ಆಚೆ ಬರೋವರೆಗೂ ಮಾತ್ರನೇ ಇನ್ಸ್ಟಿಟ್ಯೂಷನ್ ಕೆಲಸ. ಇದಾದ್ಮೇಲೆ ಮೇಲ್ ಹೋಗಿ ಸೇರ್ಸೋದು ಯಾರ ಕೆಲಸ? ಪ್ರೊಫೆಷನಲ್ಸ್. ಅದಾದ್ಮೇಲೆ ಆಲ್ಗೋ ಟ್ರೇಡಿಂಗ್ ಇದೆ, ಕಂಪ್ಯೂಟರೈಸ್ಡ್, ಅದೇ ES ರೆಡಿ ಮಾಡಿ ಅದೇ ಓಡಿಸುತ್ತೆ, ಕಂಪ್ಯೂಟರ್ಸ್ ಅದೇ ನೋಡ್ಕೊಳ್ಳುತ್ತೆ. ಇದಾದ್ಮೇಲೆ ರಿಟೇಲ್ ಟ್ರೇಡರ್ಸ್. ಇವ್ರೇನ್ ಮಾಡ್ತಾರೆ, ಇವ್ರು ತಗೊಂಡೋಗ್ತಾರೆ. ನೀವು ಈ ತರ ಯೋಚನೆ ಮಾಡಿ ನೋಡಿ. ನಾವಿಲ್ಲಿ ತಗೊಂಡ್ವಿ ಗೊತ್ತಾ, ಒಂದು ₹1.85 ಇಲ್ಲ, ಐ ಥಿಂಕ್ ₹2.10 ತಗೊಂಡೆ ಗೊತ್ತಾ. ಅದನ್ನ ನಾನು ಹೋಲ್ಡ್ ಮಾಡಿ ಇಟ್ಕೊಂಡು, ಫಸ್ಟ್ ತಗೊಂಡಿದ್ದು ಒಂದು 10,000 ಕ್ವಾಂಟಿಟಿನ ಹೋಲ್ಡ್ ಮಾಡಿ ಇಟ್ಕೊಂಡು, ಅದಾದ್ಮೇಲೆ 20,000 ಕ್ವಾಂಟಿಟಿಗೆ ನಾವು ಇದೇ ತರ ಟ್ರೇಡ್ ಮಾಡಿ ಪ್ರೈಸ್ ಮಾತ್ರ ಜಾಸ್ತಿ ಮಾಡಿಸಿ, ಅದಾದ್ಮೇಲೆ ಜಾಸ್ತಿ ಆದ್ಮೇಲೆ ಇದು ನೋ ಲಾಸ್ ನೋ ಪ್ರಾಫಿಟ್. ಲೆಟ್ಸ್ ಸೇ ಒಂದು 20,000 ಕ್ವಾಂಟಿಟಿನ ನೋ ಲಾಸ್ ನೋ ಪ್ರಾಫಿಟ್ಗೆ ಮಾರ್ಬಿಟ್ಟೆ. ಆದ್ರೆ ಫಸ್ಟ್ ತಗೊಂಡೆ ಗೊತ್ತಾ, 2.10 ಒಂದು 12,000 ಕ್ವಾಂಟಿಟಿ, ಅದನ್ನ ಮಾತ್ರ ನಾ ತಗೊಂಡೋಗಿ 2.90 ಹೋಗಿ ಮಾರಿದ್ರೆ ಏನಾಗುತ್ತೆ, ಹಾಗೆ ಐ ವುಡ್ ಹ್ಯಾವ್ ಮೇಡ್ 50% ಪ್ರಾಫಿಟ್. ಯಾಕಂದ್ರೆ ₹1 ಉಳಿದಿದೆ ಅಲ್ವಾ, 35% ನನಗೆ ಕ್ಯಾಪಿಟಲ್ ಅಲ್ಲಿ ಪ್ರಾಫಿಟ್. ಇವಾಗ ನಾನು ಒಂದು ₹10 ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ ₹3 ಹೋಯ್ತು ಅಂದ್ರೆ ನನಗೊಂದು ₹3 ಲಕ್ಷ 3.5 ಲಕ್ಷ ಪ್ರಾಫಿಟ್. ಇದು ಎಲ್ಲರೂ ಹೋಗಿ ಟ್ರೈ ಮಾಡಬೇಡಿ, ವಾಲ್ಯೂಮ್ ಇಲ್ಲ, ಜಸ್ಟ್ ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ನೀವು ಅರ್ಥ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅವಾಗ ಇದನ್ನ ಮಾತ್ರ ಬೇಸ್ ಮಾಡಿ ನಾನು ವಾಲ್ಯೂಮ್ ನಿಟ್ಟು ಮಾಡ್ಬೋದು ಅಂದ್ರೆ ಆಗಲ್ಲ. ಯಾಕಂದ್ರೆ ನೀವು ಇದನ್ನ ಮಾತ್ರ ನಂಬಕ್ಕಾಗಲ್ಲ. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂದ್ರೆ ದೇ ಆರ್ ಟ್ರೈಂಗ್ ಟು ಮೇಕ್ ಮನಿ ಫ್ರಮ್ ಯು. ಅವಾಗ ಅವ್ರು ಎಲ್ಲಿ ಮಾಡ್ತಾರೆ ಅನ್ನೋದು ಬರೀ ವಾಲ್ಯೂಮ್ನ ಮಾತ್ರ ಬೇಸ್ ಮಾಡಿ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ನೋ ದ ಟ್ರೆಂಡ್. ನಾನು ಏನು ಹೇಳ್ತೀನಿ, ಓಪನ್ ಇಂಟ್ರೆಸ್ಟ್ ಏನು ತೋರಿಸುತ್ತೆ ಅಂದರೆ ಟ್ರೆಂಡ್ ಕಂಟಿನ್ಯೂಷನ್ ತೋರಿಸುತ್ತೆ, ಟ್ರೆಂಡ್ ರಿವರ್ಸಲ್ ತೋರಿಸುತ್ತೆ. ವಾಲ್ಯೂಮ್ ಏನು ತೋರಿಸುತ್ತೆ ಅಂದರೆ ಇನ್ಸ್ಟಿಟ್ಯೂಷನ್ ತಗೊಂಡ್ರ ಇಲ್ಲ ಅಂತ ತೋರಿಸಲ್ಲ, ಒಳಗೆ ಬಂದಿದಾರ ಅಂತ ಮಾತ್ರ ತೋರಿಸುತ್ತೆ. ಅದನ್ನ ಮಾರಿರ್ಬೋದು ಇಲ್ಲ ಪರ್ಚೇಸ್ ಮಾಡಿರ್ಬೋದು. ಲಾಜಿಕ್ ಅರ್ಥ ಆಯ್ತಾ? ಏನು ಅಂತ ಕರೆಕ್ಟಾಗಿ ಒಳಗೆ ತಗೊಳ್ಳಿ. ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, ಓಪನ್ ಇಂಟ್ರೆಸ್ಟ್ ನಿಮಗೆ ಟ್ರೆಂಡ್ ಕಂಟಿನ್ಯೂ ಆಗತ್ತಾ ಇಲ್ಲ ಟ್ರೇಡ್ ರಿವರ್ಸಲ್ ಆಗತ್ತಾ ಅಂತ ಓಪನ್ ಇಂಟ್ರೆಸ್ಟ್ ತೋರಿಸುತ್ತೆ. ಇವಾಗ ನಾನು ಇಲ್ಲಿ ಬರೀಲ್ಲ ಅದನ್ನ. OI ಅನ್ನೋದು ಟ್ರೆಂಡ್ ಕಂಟಿನ್ಯೂ ಆನ್ ರಿವರ್ಸಲ್.
ಇದು ಓ ಐ ತೋರ್ಸತ್ತೆ. ವಾಲ್ಯೂಮ್ ಬಂದು ಇನ್ಸ್ಟಿಟ್ಯೂಷನ್ ಎಂಟರ್ ಆಗಿದ್ದಾರೆ ಅನ್ನೋದನ್ನ ವಾಲ್ಯೂಮ್ ತೋರ್ಸತ್ತೆ. ಅರ್ಥ ಆಯ್ತಾ? ಓ ಏನ್ ತೋರ್ಸತ್ತೆ? ಟ್ರೆಂಡ್ ಕಂಟಿನ್ಯೂ ಆಗತ್ತಾ, ಟ್ರೆಂಡ್ ರಿವರ್ಸ್ ಆಗತ್ತಾ ಅಂತ ತೋರ್ಸತ್ತೆ. ವಾಲ್ಯೂಮ್ ಬಂದು ಇನ್ಸ್ಟಿಟ್ಯೂಷನ್ ಒಳಗ್ ಬಂದಿದ್ದಾರೆ ಅಂತ ತೋರ್ಸತ್ತೆ. ಇದು ಒಳಗೂ ಬಂದಿರಬಹುದು, ಇಲ್ಲ ಇನ್ಸ್ಟಿಟ್ಯೂಷನ್ ಎಕ್ಸಿಟ್ ಕೂಡ ಆಗಿರ್ಬೋದು. ಯಾಕಂದ್ರೆ ನಾವು ಎಕ್ಸಿಟ್ ಆಗುವಾಗ ವಾಲ್ಯೂಮ್ ಏನಾಯ್ತು, ಈ ಕ್ಯಾಂಡಲ್ ಜ್ಞಾಪಕ ಇದೆ ಅಲ್ವಾ? ಹೈ ಪ್ರೈಸ್ ಅಲ್ಲಿ ಇರುವಾಗ ಸಪ್ಲಿ ಕ್ರಿಯೇಟ್ ಮಾಡಿ ನಾವೇನ್ ಮಾಡಿದ್ವಿ, ಸೇಲ್ ಮಾಡಿದ್ವಿ. ಸೊ ವಾಲ್ಯೂಮ್ ಏನ್ ತೋರ್ಸತ್ತೆ? ಎಂಟ್ರಿ ಮಾಡಿದ್ರ ಎಕ್ಸಿಟ್ ಮಾಡುತ್ತಾ ಅಂತ ತೋರಿಸ್ತಾ ಇದೆ. ಓಪನ್ ಇಂಟ್ರೆಸ್ಟ್ ಬಂದು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ, ಇಲ್ಲ ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅಂತ ತೋರ್ಸತ್ತೆ. ಆದ್ರೆ ಇದು ಎರಡು ಏನ್ ತೋರ್ಸಲ್ಲ ಅಂದ್ರೆ ಟ್ರೆಂಡ್ ನ ತೋರ್ಸಲ್ಲ. ಇವಾಗ ನನಗೆ ಇದು ಅಪ್ ಟ್ರೆಂಡು ಆ ತರ ಗೊತ್ತಿತ್ತು ಅಂದ್ರೆ, ಓ ಎ ಬಂದು ಈ ತರ ಜಾಸ್ತಿ ಆಗ್ತಾನೆ ಹೋಯ್ತು ಅಂದ್ರೆ ನನಗೇನ್ ಗೊತ್ತಾಗುತ್ತೆ, ಇನ್ನು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಟ್ರೆಂಡ್ ಹೋಗ್ತಿರುವಾಗ ಅಪ್ ಟ್ರೆಂಡ್ ಅಲ್ಲಿ ಇಲ್ಲಿ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಬಂದಿದೆ, ಇಲ್ಲ ಒಂದು ದೊಡ್ಡ ವಾಲ್ಯೂಮ್ ನಡೆದಿದೆ ಅಂದ್ರೆ ನನಗೆ ಎಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಎಂಟ್ರಿ ಆಗಿರ್ಬೋದು, ಇಲ್ಲ ಇನ್ಸ್ಟಿಟ್ಯೂಷನ್ ಕ್ಲೋಸ್ ಮಾಡಿರ್ಬೋದು. ಅವಾಗ ನಮಗೆ ಏನ್ ಗೊತ್ತಾಗಬೇಕು, ಅಕ್ಯುಮುಲೇಷನ್ ಡಿಸ್ಟ್ರಿಬ್ಯೂಷನ್ ಗೊತ್ತಿರಬೇಕು. ಇದು ಗೊತ್ತಿದ್ರೆ ಇವಾಗ ಈ ಜಾಗದಲ್ಲಿ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ಬಂದು ದೊಡ್ಡ ವಾಲ್ಯೂಮ್ ನಡೀತೆ ಅಂದ್ರೆ ನನ್ಗೆ ಗೊತ್ತಾಗತ್ತೆ ಇನ್ಸ್ಟಿಟ್ಯೂಷನ್ ಎಕ್ಸಿಟ್ ಮಾಡಿದ್ರು ಅಂತ. ಅದೇ ಈ ಫೇಸ್ ಅಲ್ಲಿ ಬಂದು ಟ್ರೇಡ್ ವಾಲ್ಯೂಮ್ ನಡೆಯುತ್ತೆ ಅಂದ್ರೆ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನನ್ಗೆ ಗೊತ್ತಾಗುತ್ತೆ. ಲಾಜಿಕ್ ಅರ್ಥ ಆಯ್ತಾ? ದ ಫಸ್ಟ್ ಥಿಂಗ್ ಇಸ್ ಟ್ರೆಂಡ್ ಗೊತ್ತಿದ್ರೇನೆ ಇದು ಇಟ್ಕೊಂಡು ನಾವೇನ್ ಮಾಡ್ಬೋದು, ಅದನ್ನ ನಮ್ಮ ಅಡ್ವಾಂಟೇಜಿಗೆ ಯೂಸ್ ಮಾಡ್ಕೊಬಹುದು. ಸೊ ನೀವೊಂದು ಓ ಐನು ಸೆಂಟಿಮೆಂಟ್, ನಾನು ಫಸ್ಟ್ ಅಲ್ಲಿ ಹೇಳಿದೆ ನಿಮಗೆ, ಇದೊಂದು ಸೆಂಟಿಮೆಂಟಲ್ ಅನಾಲಿಸಿಸ್. ಒಂದು ಮಾರ್ಕೆಟ್, ಒಂದು ಸೆಂಟಿಮೆಂಟ್, ಒಂದು ಇನ್ಸ್ಟಿಟ್ಯೂಷನ್ ಬೈ ಮಾಡ್ತಾ ಇದಾರಾ, ಸೆಲ್ ಮಾಡ್ತಾ ಇದಾರಾ, ಒಳಗಿದಾರಾ ಇಲ್ವಾ ಅನ್ನೋದು ಮಾತ್ರ ಓ ಐ ಮತ್ತೆ ವಾಲ್ಯೂಮ್ ತೋರ್ಸತ್ತೆ. ಬಿಟ್ರೆ ಯಾವ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಅಂತ ತೋರ್ಸಲ್ಲ. ಇದೇ ತುಂಬಾ ಜನಕ್ಕೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಓ ಐ ಮಾತ್ರ ಇಟ್ಕೊಂಡು ಟ್ರೇಡ್ ಮಾಡ್ತಾರೆ. ಓ ಐ ಮಾತ್ರ ಇಟ್ಕೊಂಡು ಮಾಡಕ್ಕಾಗತ್ತೆ ಆಗಲ್ಲ. ಯು ಹ್ಯಾವ್ ಟು ಕಂಬೈನ್ ಇಟ್ ವಿತ್ ಟೆಕ್ನಿಕಲ್ ಅನಾಲಿಸಿಸ್.